ಮಾಡೋ ಕೆಲಸ ಮುಗಿಲಂತ ಗಣ್ಯಕಾಲ ದೂರ ಹೋಗಿದೆ. ಆದ್ರೆ ನಿನ್ನ ನಾನು ಬಲಗೈ ಅಂತ ತಿಳ್ಕೊಂಡಿದ್ದು ಅದೇ ತಪ್ಪ. ನಾನು ನಿಮ್ಮ ಬಲಗೈ. ಹೌದು ನೋಡ್ರೆ, ಬಲಗೈ ಆದವನಿಗೆ ಹಾಲು ಕುಡಿಸ್ಬೇಕು, ವಿಷ ಕುಡಿಸ್ಬೇಕು. ನಾನೇ ಒಬ್ಬರಿಗೆ ವಿಷ ಕುಡಿಸಿದ್ದೀನಿ. ನೀವು ಶ್ರೀಮಂತರು ಬಡವರು ಕಾಕದೊಂದು ಬಹಳ ವಿದೇಶ ಅನ್ಯಾಯ ಮಾಡ್ಬೇಕಂತ ಮಾಡ್ರಿ. ಯಾರಿಗಂತ ಅನ್ಯಾಯ ಮಾಡಿದ್ರಿ ಮೊದಲು ಮಗನ? ಯಾರಿಗೆ ಮಾಡಿನ? ನಾನು ಮಾಡಿದ ಕೊಲೆ ಮಾಡಿದ್ರಿ. ಮಗಳ ತಂಗಿಗೆ ಮುಚ್ಚಲು ಮಾತಾಡ್ದಂತ ಹೇ ಗೌಡ ಅದು ಹುರಿ ಮಾಡು. ನಿನ್ನ ಪಾಪದ ಕೂಡ ಹೊಡೆಯಕ್ಕೆ ಬಂದತಿ ಎಚ್ಚರ. ಯಾರಾದ್ರೂ ನಿನ್ನ ಮಾತಾಡ್ತಿ ಅಂತ ಪರಿಜ್ಞಾನ ಇಲ್ಲೇ. ನಾನು ಮನಸ್ಸು ಮಾಡಿದ್ರು ನಿಂತಂದ್ರೆ ನಿನ್ನ ಕತ್ತರಿಸಾಕ್ತೇನೆ. ನೋಡ್ತಂದ್ರೆ ಮಗನ, ಈ ಊರಾಗ ನನ್ನ ಎದುರಕೊಂಡ ಹೆಂಗ್ ಬಾಳೆ ಮಾಡ್ತಿ ಅಂತ ನಾನು ನೋಡ್ತೀನಿ. ಗೌಡ, ನಿನ್ನ ತಾಯಿ ಮಗ ನೋಡಿ ಬಿಟ್ಟಿದೆ. ಇಲ್ಲ ಅಂದ್ರೆ ಹುಟ್ಲ ಅನ್ಸ್ಬಿಡ್ತಿದ್ದೆ. ನನ್ನ ಮನೆ ಅಲ್ಲ ತಿಂದು ನನಗ ಈ ನಾಯಿ ಇಷ್ಟು ಬರಾಗ ಈ ನಾಯಿ ಯಾರ್ದೋ ಬೆಂಬಲ ಇದ್ದಂಗೆ ಕಾಣ್ಬೇಕು. ನೋಡ್ತಿಲ್ಲ ಹಣೆಯ, ನಿನ್ನೂ ನೋಡ್ತೀನಿ. ನಿನಗ ಬೆಂಬಲ ಇದ್ದವನು ಒಂದ್ ಕೈ ನೋಡ್ತೀನಿ. ಬರ್ತಿಲ್ಲ ಮಗನ. ಹೋಗಬೇಡ. ಎಲ್ಲಿ ತನ ಮುರಿತಿ ಮೈ ಹೆಂಗಿನ ಹೆಂಗಿರುತ್ತಾನ ಅಷ್ಟೇ. ನಿನ್ನ ಸೂತ್ರ ನನಗೆ ಇರುವಾಗ ಎಲ್ಲೆತ್ತೋ ನೀನ. ನೀವು ಧಣಿಯರಿಗೂ ನಿನಗೂ ಮಾತುಕತೆ ಜೋರ್ದಾರ ನಡೀಬೇಕು. ಹೌದ್ರಿಪ್ಪ, ನಿಮಗೊಂದು ಸತ್ಯ ಹೇಳ್ಬೇಕ್ರಿ. ಹೇಳಿ ಏನು? ನಾನು ಮಾಡಿದ ಕೊಲೆ ನಿಮ್ಮ ಅಣ್ಣವ್ರು ಮಾಡ್ಯಾರಿ. ಏನ್ ಹೇಳ್ತಾ ಇದೀಯ? ಸತ್ಯ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಇದೇ ಸಾಕ್ಷಿ ನಾಳೆ ಕೋರ್ಟಲ್ಲಿ ಹೇಳ್ತೀಯಾ? ಹೇಳ್ತೇನೆ. ರೆಡಿ ಹಾಕಿದ್ರಿ ಗ್ರಾಮಕ್ಕೆ ಹೋಗಿ ಹೇಳ್ತೀಯ? ನೋಡಕ್ಕ ನಾನ್ ಬಂದಿದ್ದೀನಿ ಪಾರ್ವತಿ. ನನ್ನ ಜೊತೆ ಮಾತಾಡೋದಿಲ್ಲ ಅಕ್ಕ. ನಾನು ಏನಂತ ಅನ್ಯಾಯ ಮಾಡಿದ್ದೆ ಅಂತ ನನ್ನ ಕೊಲೆ ಮಾಡಿಸ್ತಿದ್ದ. ನಾಟಕ ಪೂರ ಬರುತ್ತಾ ಯೂಟ್ಯೂಬ್ನಾಗ. ನಾವು ಪಾರ್ವತಿ ಕೊಲಿಸಬಾರದು. ಯಾಕಂದ್ರೆ ಜೀವನದ ಆಸೆ ಡಬ್ಬಾಗು ಖಂಡಿತ ಅಷ್ಟೇ. ಆ ಧರ್ಮಪರ ಕೊಲೆ ಪ್ರಕಾರ ಶಿವಕ ಕೂಡ ತನಿಖೆ ಮಾಡ್ತಾರೆ. ಒಂದು ವೇಳೆ ನಾನೇ ಕೊಲಿಗಾರ ಅಂತ ಗೊತ್ತಾದ್ರೆ ನನಗೆ ಖಂಡಿತ ಜೈಲುವಾಸ ತಪ್ಪಿದ್ದಲ್ಲ. ಆದಷ್ಟು ಬೇಗ ಶಿವಕ ನಾಳೆ ಕೊಲೆ ಮಾಡಬೇಕು. ಯಾವ ಕಾರಣಕ್ಕಾಗಿ? ಧರ್ಮಪ್ಪನ ಕೊಲೆ ಮಾಡಿದ್ದಕ್ಕಾಗಿ. ನಾನೇ ಧರ್ಮಪ್ಪನ ಕೊಲೆ ಮಾಡಿದಂತೆ ಯಾರು ಹೇಳ್ತಾರೆ? ನಾನು ಹೇಳ್ತೀನಿ. ಓಹೋ ಸಾಹೇಬ್ರೆ, ಈಗ ನಾನು ಒಂದು ಹೇಳ್ತೀನಿ. ಆ ಧರ್ಮಪ್ಪನ ಕೊಲೆ ಆ ಹನುಮ ಮಾಡ್ಯಾನಂತ ನೋಡು, ಅರೆಸ್ಟ್ ಮಾಡಿ ಅವನನ್ನ. ನೀನು ನಿನ್ನ ಹೆಂಡತಿ ಮಾತಾಡಿದ್ದನ್ನ ಈ ಮೊಬೈಲ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಮೇಲಾಗಿ ಮೇಲ್ಸಾಕ್ಷಿ ಹನುಮಂತನೇ ಇರುವಾಗ ಎಷ್ಟು ಸಾಕ ಅಥವಾ ನಿನಗಿನ್ನೂ ಏನಾದ್ರೂ ಬೇಕಾ? ಎಷ್ಟು ರಾಮೇಗೌಡ, ನಾನು ಎಲ್ಲರೂ ಒಂದೇ ಒಂದು ಕಾರಣಕ್ಕಾಗಿ ನಿನಗೆ ಬೇಡಿ ಹಾಕದೆ ತಗೊಂಡು ಹೋಗ್ತಾ ಇದ್ದೀನಿ. ಮರ್ಯಾದೆಯಿಂದ ಒಂದು ಗಾಡಿ ಹತ್ತಿದರೆ ಸರಿ, ಗಾಂಜಾನೆ ಮಾಡಿದ್ರೆ ಬೂಟ್ಗಳಲ್ಲಿ ಚಾನ್ಸ್ ಎಳ್ಕೊಂಡು ಹೋಗ್ತೀನಿ. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ಎನ್ಕೌಂಟರ್ ಮಾಡಿ ಬಿಸಾಕ್ತೀನಿ. ಮನೆ ಸುತ್ತಲೂ ಎಲ್ಲ ಪೊಲೀಸರು ಸರ್ಕಾರವಿದೆ. ನೋಡ್ರೆ, ಭಾರತ ಮಾಡಿದ ತಾಯಿಯನ್ನು ಸತ್ತಿಲ್ಲ. ಭಾರತ ಗಂಡ ಹಿಡ್ದಾಳ. ಗಂಡಾತನ ಮಾಡಿ ದ್ರೋಹ ಮಾಡಿಲ್ಲ. ಕೃಷ್ಣರಾಮೇಗೌಡ, 101 ಜನ ಕೌರವರಿದ್ರು ಕೂಡ ಅದರಲ್ಲಿ ಗೆದ್ದಿದ್ದು ಪಾಂಡವರೇ. ಇಡೀ ರಾಮನ ರಾಜ್ಯನೇ ಇದ್ರು ಕೂಡ ಅಲ್ಲಿ ಗೆದ್ದಿದ್ದು ರಾಮನೇ. ಈ ಆಟದಲ್ಲಿ ಕೂಡ ಗೆಲುವು ಈ ಶಿವಕಾಂತಗೌಡನಿಗೆ ಹೊರತು ಈ ದುಷ್ಟ ರಾಮನಗೌಡನಿಗಲ್ಲ. ಸುವರ್ಣ, ನೀನೇ ತಲೆ ಕೆಡಿಸ್ಕೋಬೇಡ. ನೀನು ಮರಗಡೆ ಚೌಪಾನ. ಈ ಸ್ಟೇಷನ್ ಅದು ನನಗೆ ಹೊಸದಲ್ಲ. ಹೀಗಾಗಿ ಹೇಗೆ ಬರ್ತೇನೆ?
ಗೌಡತಿ ಊರಿಗೆ ದೊಡ್ಡ ಮನೆತನ ನಿಮ್ದು. ನಿಮ್ಮ ಗುಣ ಹೆಂಗಿರ್ಬೇಕಂದ್ರ ಮನೆಗೆ ಬಂದವರು ಕೈ ಮುಗಿದು ಮುಂದಕ್ಕೆ ಹೋಗ್ಬೇಕು ಹೊರತು ಸರತ್ ನಿಂತು ಕಪಾಳ ಬಡಿಬಾರ್ದು. ಇನ್ನು ಬೇಕಾದ್ರೆ ಸುಧಾರಿಸಿ. ಇವರೆಲ್ಲ ಸಂಚು ಮಾಡಿ ನನ್ನ ಗಂಡನ ಜೈಲಿಗೆ ಕೂರಿಸೋದಲ್ಲ, ಬಿಡೋದಿಲ್ಲ. ಅವರ ಹೊರ ತಂದು ಇವರು ಕೊಲೆ